ಈ ಜಿಲ್ಲೆಯ ಗಣಪತಿ ವಿಸರ್ಜನಾ ಮೆರವಣಿಗೆ ಅಂದ್ರೆ ಇಡೀ ರಾಜ್ಯವೇ ತಿರುಗಿ ನೋಡುತ್ತೆ. ಹೊರ ರಾಜ್ಯದ ಜನ ಮೆರವಣಿಗೆ ನೋಡೋಕೆ ಬರ್ತಾರೆ. ರಾಜ ಬೀದಿಯಲ್ಲಿ ಈ ಗಣಪತಿ ಹೊರಟ್ರೆ ಇಡೀ ಜಿಲ್ಲೆಯ ಕೇಸರಿಮಯ ಆಗ್ಬಿಡುತ್ತೆ. ಯಾಕಂದ್ರೆ ಈ ಗಣಪತಿಯ ಕ್ರೇಜ್ ಅಷ್ಟಿರುತ್ತೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಲೆನಾಡ ಮಹಾಗಣಪತಿಯ ಅದ್ದೂರಿ ಉತ್ಸವ. ಕಿಕ್ಕಿರಿದ ಭಕ್ತರು, ತಳ್ಳಾಟ, ನೂಕಾಟ ಜೋರು. ಇಡೀ ರಾಜ್ಯಾದ್ಯಂತ ಸಖತ್ ಸದ್ದು ಮಾಡುವ ಗಣಪತಿ ಅಂದ್ರೆ ಅದು ಮಲೆನಾಡ ಹಿಂದೂ ಮಹಾಸಭಾ ಗಣಪತಿ. ಯಾಕಂದ್ರೆ ಈ ಗಣಪತಿ ವಿಸರ್ಜನೆಯ ಗತ್ತು, ಗಮ್ಮತ್ತು, ಆರ್ಭಟ ನೋಡ್ತಿದ್ರೆ ನಿಜಕ್ಕೂ ಮೈ ಜುಮ್ಮೆನ್ಸುತ್ತೆ. ಇತಿಹಾಸ ಪ್ರಸಿದ್ಧ ಶಿವಮೊಗ್ಗ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆಯ ರಾಜಬೀದಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಸುಮಾರು 80,000ಕ್ಕೂ ಅಧಿಕ ಜನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ದಾರಿಯುದ್ದಕ್ಕೂ ಗಣಪನಿಗೆ ಜೈಕಾರವನ್ನ ಹಾಕಿದ್ರು. ಇಡೀ ಶಿವಮೊಗ್ಗ ನಗರ ಕೇಸರಿಮಯವಾಗಿತ್ತು. ಈ ವರ್ಷದ ಅದ್ದೂರಿ ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಮಂಗಳವಾದ್ಯ, ಚಂಡೆಮೇಳ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ರಂಗು ತಂದವು. ಬೃಹತ್ ಮೆರವಣಿಗೆಯ ಬಳಿಕ ಇಂದು ಮುಂಜಾನೆ ಗಣಪನನ್ನ ವಿಸರ್ಜನೆ ಮಾಡಲಾಯಿತು. ಒಟ್ಟಾರೆ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣೇಶ ಮೆರವಣಿಗೆ ಹಾಗೂ ವಿಸರ್ಜನೆ ಪೊಲೀಸ್ ಭದ್ರತೆಯೊಂದಿಗೆ ನಡೆದಿದ್ದು, ಗಣಪನನ್ನ ಶಾಂತ ರೀತಿಯಲ್ಲಿ ವಿಸರ್ಜನೆಯನ್ನ ಮಾಡಲಾಗಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕೇಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ನಾಡಿನಾದ್ಯಂತ ಗಣೇಶನ ಉತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಅದರಲ್ಲೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಗಣಪತಿ ಉತ್ಸವ ಹೇಗಿತ್ತು ಗೊತ್ತಾ? ತೋರಿಸ್ತೀವಿ ನೋಡಿ. ಅಬ್ಬಬ್ಬಾ, ಒಂದಕ್ಕಿಂತ ಒಂದು ಡಿಫರೆಂಟ್ ಗಣಪ. ದಂಡು ದಂಡಾಗಿ ಭಕ್ತ ಸಮೂಹ, ತಮಟೆ ಅಬ್ಬರ, ಡಿಜೆ ಭರಾಟೆ, ಭರ್ಜರಿ ಡ್ಯಾನ್ಸು. ಇದು ಕಾರವಾರದಲ್ಲಿನ ಗಣೇಶೋತ್ಸವದ ಝಲಕ್. ಕಾರವಾರದಲ್ಲಿ ಗಣೇಶೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಪ್ರತಿ ವರ್ಷ ನಗರದ ಮಾರುತಿ ಗಲ್ಲಿ, ಆಟೋ ಯೂನಿಯನ್, ನಂದನಗದ್ದ, ಕೋಡಿ ಭಾಗ, ಕಾಜು ಭಾಗ, ಶಿರವಾಡದಲ್ಲಿ 11 ದಿನಗಳ ಕಾಲ ಗಣೇಶನನ್ನ ಪ್ರತಿಷ್ಠಾಪಿಸಲಾಗುತ್ತೆ. ಈ ವರ್ಷವೂ ಕೂಡ ಗಣೇಶೋತ್ಸವ ವಿಜೃಂಭಣೆಯಿಂದ ಜರುಗಿತು. ನಾವು ಇದು ಮಹಾರಾಷ್ಟ್ರದಿಂದ ಈ ಡೋಲ ಪದಕಗಳನ್ನ ಮಹಾರಾಷ್ಟ್ರದಿಂದ ತಂದಿದ್ವಿ. ಮಾಲ್ವಣ ಅಂತ ಮೆರವಣಿಗೆ ಎಲ್ಲ ಒಳ್ಳೆಯ ರೀತಿಯಿಂದ ಆಗಿದೆ, ಶಾಂತ ರೀತಿಯಿಂದ ಆಗಿದೆ. 5-10 ಸಾವಿರದ ಮೇಲೆ ನಮ್ಮ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಕಾರವಾರದ ಎಲ್ಲಾ ಗಣಪತಿಗಳನ್ನು ಇವತ್ತೇ ವಿಸರ್ಜನೆ ಆಗುತ್ತೆ. ಎಲ್ಲರೂ ಮಾಡುದು ಸಮುದ್ರದಲ್ಲೇ ವಿಸರ್ಜನೆ. ಕಾರವಾರದ ಒಂದು ದೊಡ್ಡ ಫೆಸ್ಟಿವಲ್ ಅಂತ ಹೇಳಿದ್ರೆ ಗಣೇಶ ಚತುರ್ಥಿ. ಈ ಬಾರಿ ಸರ್ಕಾರ ಡಿಜೆಗೆ ಅವಕಾಶ ನೀಡದೇ ಇರೋದ್ರಿಂದ ಸಾಂಪ್ರದಾಯಿಕ ವಾದ್ಯಗಳೇ ಹೆಚ್ಚಾಗಿ ಗಮನ ಸೆಳೆದ್ವು. ಕಾರವಾರ ಅಲ್ಲದೆ ದೂರದಿಂದ ಭಕ್ತರು ಆಗಮಿಸಿ ಗಣೇಶನ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು. ನಾವು ಬೆಂಗಳೂರಿಂದ ಬಂದಿರೋದು. ಆಕ್ಚುಲಿ ನಾವಿಲ್ಲಿ ಫಸ್ಟ್ ಟೈಮ್ ನೋಡ್ತಾರೆ. ತುಂಬಾ ಚೆನ್ನಾಗಿದೆ. ಮಳೆ ಇಲ್ಲ ಇವತ್ತು ವಿಸರ್ಜನೆ. ಇಲ್ಲಿ 11ನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರೆ. ಇವತ್ತು ಡಿಜೆ ಪರ್ಮಿಷನ್ ಕೊಟ್ಟಿದ್ದರಿಂದ ಸಾಂಸ್ಕೃತಿಕವಾಗಿ ಮಂಗಳವಾದ್ಯದಿಂದ ವಿಸರ್ಜನೆ ಮಾಡ್ತಿದ್ದಾರೆ. ತುಂಬಾ ಖುಷಿ ಕೊಡ್ತಿದೆ. ನಂಗಂತೂ ತುಂಬಾ ಖುಷಿಯಾಗಿದೆ. ತುಂಬಾ ಜನ ಸೇರಿದ್ದಾರೆ. ತುಂಬಾ ಖುಷಿಯಾಗಿದೆ, ಚೆನ್ನಾಗಿದೆ. ನಾವೆಲ್ಲ ಅವತ್ತೇ ಇಟ್ಟು ಬಕೆಟ್ ಅಲ್ಲಿ ಅವತ್ತಿಗೆ ಸಂಜೆನೆ ಬಿಟ್ಬಿಡ್ತೀವಿ. ಎಲ್ಲೋ ಅಲ್ಲಿ ಗುಂಪಲ್ಲಿ ಇಟ್ಟಿರೋರು ಮಾತ್ರ 5 ದಿನಕ್ಕೆ, 9 ದಿನಕ್ಕೆ, 11 ದಿನಕ್ಕೆ ಬಿಡ್ತಾರೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ದೊಡ್ಡ ಗಣಪತಿ. ಲಾಸ್ಟ್ ವರ್ಷ ಇನ್ನೂ ದೊಡ್ಡದಿಟ್ಟಿದ್ರು, ಚೆನ್ನಾಗಿತ್ತು. ಸಾಮಾನ್ಯವಾಗಿ ಗಣೇಶನನ್ನ ಕೆರೆ, ಬಾವಿ, ನದಿಯಲ್ಲಿ ವಿಸರ್ಜಿಸಲಾಗುತ್ತೆ. ಆದ್ರೆ ಕಾರವಾರದಲ್ಲಿ ಸ್ವಲ್ಪ ಡಿಫ್ರೆಂಟ್. ಕಡಲ ತೀರದಲ್ಲೇ ಗಣಪನನ್ನ ವಿಸರ್ಜನೆ ಮಾಡಲಾಗುತ್ತೆ. 11 ದಿನಗಳ ಕಾಲ ಕಾರವಾರದ ಗಲ್ಲಿಗಳಲ್ಲಿ ಅಬ್ಬರಿಸಿದ್ದ ಗಣೇಶ ಕಡಲ ತೀರದಲ್ಲಿ ಕಾಣದಂತೆ ಮಾಯವಾದ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದರ್ಶನ್ ತಪ್ಪು ಮಾಡಿ ಜೈಲು ಸೇರಿದ್ದಾನೆ. ಈ ಬಗ್ಗೆ ವರದಿ ಮಾಡಿದ್ರೆ ಪುಂಡರು ಪುಂಡಾಟ ಮಾಡ್ತಾರೆ. ಅದಕ್ಕೆ ನಿದರ್ಶನ ಎಂಬಂತೆ ಹಾವೇರಿಯಲ್ಲಿ ರಿಪಬ್ಲಿಕ್ ಹಣದ ಮೇಲೆ ಪೊರ್ಕಿ ಗ್ಯಾಂಗ್ ಮುಗಿಬಿದ್ದಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ.
ನಿಮ್ಮ ಹೆಸರು ಸರ್? ಅಣ್ಣ 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 ನೀನು ಅದನ್ನ ಮಾಡಂಗಿಲ್ಲ. ಏನು ಮಾಡ್ತಾ ಇದ್ರಿ ನೀವು? ಏನು ಮಾಡ್ತಾ ಇದ್ರಿ ನೀವು? ಮಾಡಂಗಿಲ್ಲ, ಹೊಡಿತೀರಿ ಹಂಗಾರೆ ನೀವು ನಮಗೀಗ? ಮತ್ತೆ ಏನು ಕೆಟ್ಟ ಕೆಟ್ಟ ಪದ ಬೈತೀರಿ ನೀವು? ರಿಪಬ್ಲಿಕ್ ಕನ್ನಡದ ಮೇಲೆ ದರ್ಶನ್ ಫ್ಯಾನ್ಸ್ ಪುಂಡಾಟ. ತೀರ್ಕಪ್ಪ ಅಂಡ್ ಗ್ಯಾಂಗ್ ನಿಂದ ಅವಾಚ್ಯ ಶಬ್ದಗಳ ನಿಂದನೆ. ಯಾರಿಗೆ ಅಣ್ಣ 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 ಮಾಡಕ್ ಹೋಗ್ಬೇಡ. ನೀ ಫ್ಯಾನ್ ಅಭಿಮಾನ ಇಲ್ಲಿರ್ಲಿ ಅಣ್ಣ, ನಮ್ ಕೆಲ್ಸದ ಮೇಲೆ ನೀ ತೋರಿಸ್ಬೇಡ. ಅದು ಏನಂಗದ್ರ ಅದು ಯೋಗ ನಂಗದ್ರ ಅದು. ರಿಪಬ್ಲಿಕ್ ಕನ್ನಡ ವಸ್ತುನಿಷ್ಠ, ನಿಖರ ಸುದ್ದಿ, ಜನಪರ, ಜೀವಪರ ಕೆಲಸ ಮಾಡುವ ಮಾಧ್ಯಮ ಸಂಸ್ಥೆ ಎಂದು ಯಾರಿಗೂ ಹೆದರದೆ 24x7 ಜನಪರ ದಿಟ್ಟ ವರದಿ ಮಾಡುವುದೇ ನಮ್ಮ ಧ್ಯೇಯ. ಈ ಮಧ್ಯೆ ರಿಪಬ್ಲಿಕ್ ಕನ್ನಡದ ಮೇಲೆ ಹಾವೇರಿಯಲ್ಲಿ ದರ್ಶನ್ ಫ್ಯಾನ್ಸ್ ಪುಂಡಾಟ ಮೆರೆದಿದ್ದಾರೆ. ಅಣ್ಣ 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 ನೀನು ಅದನ್ನ ಮಾಡಂಗಿಲ್ಲ. ಏನು ಮಾಡ್ತಾ ಇದ್ರಿ ನೀವು? ಏನು ಮಾಡ್ತಾ ಇದ್ರಿ ನೀವು? ಮಾಡಂಗಿಲ್ಲ, ಹೊಡಿತೀರಿ ಹಂಗಾರೆ ನೀವು ನಮಗೀಗ? ಮತ್ತೆ ಏನು ಕೆಟ್ಟ ಕೆಟ್ಟ ಪದ ಬೈತೀರಿ ನೀವು? ಅಣ್ಣ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ, ಅದನ್ನ ಯಾವ ಥರ ನೋಡಿರಿ? ಹೌದು, ಹಾವೇರಿಯ ನಾಗೇಂದ್ರನ ಮಟ್ಟಿಯಲ್ಲಿ ಕ್ಷೇತ್ರದ ಸಮಸ್ಯೆಗಳನ್ನ ತೆರೆದಿಡುವ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದ ಶೂಟಿಂಗ್ ವೇಳೆ ನಮ್ಮ ಪ್ರತಿನಿಧಿ ಅಶ್ವದಿವಿತ್ ಮತ್ತು ಕ್ಯಾಮ್ರಾಮನ್ ಮೇಲೆ ದರ್ಶನ್ ಅಭಿಮಾನಿಗಳ ಕೂಟ ಕಿರಿಕ್ ಮಾಡಿದೆ. ಸುಮ್ನೆ ಯಾವ ಅಮಾಯಕರು ಇಲ್ರಿ ಸರ್. ಸರ್ ಅವ್ರು ಯಾರು ನಮಗೆ ಗೊತ್ತಿಲ್ಲ ಸರ್. ಸರ್ ಕರೆಕ್ಟಾಗಿ ಮಾತಾಡ್ರಿ, ಭಾಷೆ ಕರೆಕ್ಟ್ ಆಗಿರಿ. ನಾವ್ ಯಾವತ್ತು ಯಾರಿಗೂ ಕೆಡ್ದಾಗ ಬೈತೀವಿ ನೋಡ್ರಿ. ಅದು ನಮ್ದು ರಿಪಬ್ಲಿಕ್ ಐತ್ರಿ ಸರ. ಕೇಳ್ರಿ ಇಲ್ಲಿ. ದರ್ಶನ್ ಅಭಿಮಾನಿ ತೀರ್ಕಪ್ಪ ಅಂಡ್ ಗ್ಯಾಂಗ್ ನಿಂದ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವ ಪ್ರಯತ್ನ ಆಗಿದೆ. ನಮ್ಮ ಚಾನಲ್ ಅಲ್ರಿ, ಅದು ಏನಂಗದ್ರ ಅದು ಯೋಗ ನಂಗದ್ರ ಅದು. ನೀವು ಸುಮ್ಮನೆ ಇರ್ತೀರ ಅಭಿಮಾನಿಗಳು ಅಂತ ಕೇಳಿದ್ರಲ್ಲ, ಮಿಗತ ಅದನ್ನೇ ನಾವು ಕರ್ಕೊಂಡ್ ಬರ್ತೀವಿ, ನೀವು ತೋರಿಸ್ತೀವಿ. ಇನ್ನು ಇದೇ ನಾಗೇಂದ್ರಮಟ್ಟಿ ಗ್ರಾಮದಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಥಳೀಯ ಮಹಿಳೆಯರು ಜೈಕಾರ ಹಾಕಿ ಪುಂಡಾಟಕ್ಕೆ ಬ್ರೇಕ್ ಹಾಕಿದ್ರು. ಈಗ ನೀವು ದರ್ಶನ್ ಕೇಳ್ಕೊಂಡ್ ಬಂದಿರಲ್ವಣ? ನಮ್ ಕರ್ತವ್ಯ ಐತದ, ನಮ್ ಕೆಲ್ಸಕ್ಕೆ ನೀವು ಅಡ್ಡ ಬರ್ಬೇಡ್ರಿ. ಹಾವೇರಿಯಿಂದ ಅಶ್ವದಿವಿತ್, ರಿಪಬ್ಲಿಕ್ ಕನ್ನಡ. ಭಾಷೆ ಕರೆಕ್ಟ್ ಆಗಿರಿ. ನಾವ್ ಯಾವತ್ತು ಯಾರಿಗೂ ಕೆಡ್ದಾಗ ಬೈತೀವಿ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿನ ಸಂಜೀವಿನಿ ಅಂತಾರೆ. ಆದ್ರೆ ಇಲ್ಲಿ ಹೈಟೆಕ್ ಸರ್ಕಾರಿ ಆಸ್ಪತ್ರೆಯೇ ಅನಾರೋಗ್ಯಕ್ಕೆ ತುತ್ತಾಗಿದೆ. ರೋಗಿಗಳು ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಯಾವುದು ಆ ಹಾಸ್ಪಿಟಲ್ ಅಂತೀರಾ? ಈ ಸ್ಟೋರಿ ನೋಡಿ. ನಡೆಯಲು ಆಗದೆ ಒದ್ದಾಡ್ತಿರುವ ವೃದ್ಧ ರೋಗಿಗಳನ್ನ ವೈದ್ಯರ ಬಳಿ ಕರೆದೊಯ್ಯಲಾಗದೆ ಪರದಾಡ್ತಿರುವ ಕುಟುಂಬಸ್ಥರು, ಹೈಟೆಕ್ ಆಸ್ಪತ್ರೆಯಲ್ಲಿ ವೀಲರ್ ಇಲ್ಲದೆ ಪರದಾಡ್ತಿರೋ ಬಡವರು. ಇದು ಹೇಳೋಕಷ್ಟೇ ಹೈಟೆಕ್ ಆಸ್ಪತ್ರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಇಲ್ಲ ವೀಲ್ ಚೇರ್. ಗದಗ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ತವರು ಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿರುವ ಜಿಮ್ಸ್ ಆಸ್ಪತ್ರೆಯೇ ಅನಾರೋಗ್ಯಕ್ಕೀಡಾಗಿದೆ. ಕಾರಣ ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಕರೆದೊಯ್ಯೋಕೆ ವೀಲ್ ಚೇರ್ ವ್ಯವಸ್ಥೆಯೇ ಇಲ್ಲ. ವೀಲ್ ಚೇರ್ಗಾಗಿ ಮುಂಜಾನೆ 7 ಗಂಟೆಯಿಂದ ರೋಗಿಗಳು ಕಾದು ರೋಸಿ ಹೋಗಿದ್ದಾರೆ. ಕಾಲು ಆಪರೇಷನ್ ಆದ ರೋಗಿಗಳು ವೀಲ್ ಚೇರ್ ಸಿಗದೆ ಪರದಾಡಿದ್ದಾರೆ. ಅಸಹಾಯಕರಾದ ಜನರು ರೋಗಿಗಳನ್ನ ಭುಜದ ಮೇಲೆ ಹೊತ್ತುಕೊಂಡು ಹೋಗ್ತಿದ್ದಾರೆ. ಬಂದಿವೆ, ಚೇರ್ ನೋಡಿದ್ವಿ, ಚೇರ್ ಇದೆಲ್ಲ ಹೊತ್ಕೊಂಡು ಹೋದ್ರಿ ಮ್ಯಾಗ. ಮೂರನೇದಕ್ಕೆ ಮಕ್ಕಳು